ಇವತ್ತು ನಾನು ಮಾತಾಡ್ತಿರೋ ಪ್ರಾಡಕ್ಟ್ ಇದು ಡಾಟ್ ಅಂಡ್ ಕಿ ಅವರ ಗ್ಲಾಸ್ ಬಾಸ್ ಲಿಪ್ ಬಾಮ್ ವಿತ್ SPF 50 and vitamin C and E in it. This is in the variant Cocoa Mint and it is vegan and it is tinted. ಇದರ ಬಗ್ಗೆ ನನಗೆ ತುಂಬಾ ಅನಿಸಿಕೆಗಳಿದೆ, ತುಂಬಾ ನಿಮ್ಮ ಹತ್ರ ಶೇರ್ ಮಾಡ್ಲಿಕ್ಕಿದೆ. ಈ ಲಿಪ್ ಬಾಮ್ ನನಗೆ ಒಂಚೂರು ಇಷ್ಟ ಆಗ್ಲಿಲ್ಲ. ಯಾಕಂದ್ರೆ ಇದು ಎಲ್ಲಾ ರೀತಿಯಿಂದ ಚೆನ್ನಾಗಿದೆ, ಬಟ್ ಲಿಪ್ ಬಾಮ್ ಹೇಳುವಾಗ ನಾವು ಲಿಪ್ಸ್ ಮೇಲೆ ಹಚ್ತೀವಿ ಅಂಡ್ ಕೆಲವೊಮ್ಮೆ ಅದು ನಮ್ಮ ಬಾಯಿಯೊಳಗೆ ಕೂಡ ಹೋಗುತ್ತೆ. ಅಂಡ್ ದಿಸ್ ಟೇಸ್ಟ್ ವೆರಿ ಬಿಟರ್, ತುಂಬಾ ಕಹಿ, ಏನೋ ಒಂದು ತುಂಬಾ ಕಹಿ ಇರೋ ಕಷಾಯ ಕುಡ್ದಾಗ ಆಗುತ್ತೆ. ಲಿಪ್ ಬಾಮ್ ಯಾವಾಗ್ಲೂ ನಮ್ಮ ಲಿಪ್ಸ್ ಮೇಲೆ ಉಳ್ಕೊಳ್ಳುತ್ತೆ ಅಲ್ವಾ, ಸೊ ಎಷ್ಟು ಹೊತ್ತು ಆ ಕಹಿಯನ್ನ ನಾವು ಸೇವಿಸ್ತಾ ಇರೋದು. ಸೊ ದಟ್ ಇಸ್ ನಾಟ್ ಅ ಪ್ಲೆಸೆಂಟ್ ಫೀಲಿಂಗ್. ಅಂಡ್ ಇಡೀ ದಿನ ಇದ್ರ ಬಿಟರ್ ಟೇಸ್ಟ್ ಬಾಯಿಗೆ ಬರ್ತಾ ಇದ್ರೆ ಏನು ತಿನ್ಲಿಕ್ಕೂ ಮನ್ಸ್ ಬರಲ್ಲ, ಏನು ಕುಡಿಲಿಕ್ಕೂ ಮನ್ಸ್ ಬರಲ್ಲ. ಅದು ಲಿಪ್ಸ್ ಇಂದ ಯಾವಾಗ ತೆಗಿತೇನೆ ಅಂತ ಆಗುತ್ತೆ. And that is the reason I didn't like this product at all. This is a big no from my side. ಇದು ನನ್ನ ಹತ್ರ ಇರೋದು ಓಲ್ಡ್ ಪ್ಯಾಕೇಜಿಂಗ್. ಈಗ ಅವರು ಪ್ಯಾಕೇಜಿಂಗ್ ಚೇಂಜ್ ಮಾಡಿದ್ದಾರೆ, ನಂಗೆ ಗೊತ್ತಿಲ್ಲ ಫಾರ್ಮುಲೇಷನ್ ಚೇಂಜ್ ಮಾಡಿದಾರಾ ಇಲ್ವಾ ಅಂತ. ಮಾಡಿರ್ಬೇಕು. ಆ ಫಾರ್ಮುಲೇಷನ್ ಹೊಸ ಪ್ಯಾಕೇಜಿಂಗ್, ಹೊಸ ಫಾರ್ಮುಲೇಷನ್ ನನ್ನ ಹತ್ರ ಇಲ್ಲ. ಸೊ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ್ಯಾಟ್, ನೀವು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಡಿ. ಇದು ಹಳೆ ಪ್ಯಾಕೇಜಿಂಗ್. ಸೊ ಈ ತರದ ಪ್ಯಾಕೇಜಿಂಗ್ ಅಲ್ಲಿ ನಿಮ್ಗೆ ಈ ಲಿಪ್ ಬಾಮ್ ಸಿಕ್ಕಿದ್ರೆ ಪ್ಲೀಸ್ ಖರೀದಿಸಬೇಡಿ. ಹೊಸ ಪ್ಯಾಕೇಜ್ ಅಲ್ಲಿರೋ ಲಿಪ್ ಬಾಮ್ ನಾನು ಇನ್ನೂ ಟ್ರೈ ಮಾಡಿಲ್ಲ, ನಂಗೆ ತರಿಸ್ಲಿಕ್ಕೂ ಭಯ ಅನಿಸ್ತಿದೆ. ಯಾಕಂದ್ರೆ ಇದ್ರ ಪ್ರೈಸ್ ಬಂದ್ಬಿಟ್ಟು 250 ರುಪೀಸ್ ಆಗಿದೆ. 199 ರುಪೀಸಿಗೇನೋ ಸಿಗುತ್ತೆ. 200 ರುಪೀಸಿಗೆ ಇಷ್ಟು ದೊಡ್ಡ ಲಿಪ್ ಬಾಮ್, ಐ ಥಿಂಕ್ ಇದರಲ್ಲಿ 12 ಗ್ರಾಮ್ಸ್ ಇದೆ. ಇಷ್ಟು ದೊಡ್ಡ ಲಿಪ್ ಬಾಮ್ ತರಿಸಿ ವೇಸ್ಟ್ ಮಾಡೋದು ನನ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ಈ ಲಿಪ್ ಬಾಮ್ ಕೂಡ ನಾನು 3 to 4 ಟೈಮ್ಸ್, ಜಾಸ್ತಿ ಅಂದ್ರೆ ಒಂದು 5 ಟೈಮ್ಸ್ ಹಚ್ಚಿದ್ದೀನಿ. ಅದ್ರ ನಂತರ ನಂಗೆ ಇದನ್ನ ಬಳಸ್ಲಿಕ್ಕೆ ಆಗ್ಲಿಲ್ಲ. ನಾನು ತುಂಬಾ ಚಾನ್ಸಸ್ ಕೊಟ್ಟೆ, ಓಕೆ ಒಂದಿನ ಹೀಗೆ ಟೇಸ್ಟ್ ಮಾಡ್ತಿರ್ಬೋದು, ಮೇ ಬಿ ಏನೋ ಮೇಲೆ ಕೆಳಗಾಗಿರ್ಬೋದು, ಇಲ್ಲ ನನ್ಗೇನೆ ನನ್ನ ಬಾಯೇ ಸರಿ ಇಲ್ಲ ಅಂತ ಅನ್ಕೊಂಡೆ. ಬಟ್ ನೋ, ಎವ್ರಿ ಟೈಮ್ ನಾನು ಇದನ್ನ ಹಚ್ಚುವಾಗ ನನ್ಗೆ ಅದೇ ಬಿಟರ್ ಟೇಸ್ಟ್ ಬರುತ್ತೆ ಅಂಡ್ ಯಾಕ್ ಅನ್ಸುತ್ತೆ. ಆಕ್ಚುಲಿ ಇದ್ರದ್ದು ಫಾರ್ಮುಲೇಷನ್ ಹೇಗಿದೆ ಅಂದ್ರೆ ತುಂಬಾ ಆಯಿಲಿ ಇದೆ. ಆಕ್ಚುಲಿ ತುಂಬಾ ಸಮಯದಿಂದ ನಾನು ಇದನ್ನ ಯೂಸ್ ಮಾಡ್ತಿರ್ಲಿಲ್ಲ. ಹಾಗೆ ನಿಮ್ಗೆ ಈ ಟ್ರೈ ಆನ್ ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು, ಆಯಿಲೇ ಫಸ್ಟಿಗೆ ನನ್ನ ಕೈಯಲ್ಲಿ ಬರ್ತಿತ್ತು. ಆಮೇಲೆ ನಾನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಹೀಗೆ ಹಚ್ಚುವಾಗ ಇದ್ರ ಫಾರ್ಮುಲೇಷನ್ ಸ್ವಲ್ಪ ಕನ್ಸಿಸ್ಟೆನ್ಸಿ ಇದ್ರದ್ದು ಚೆನ್ನಾಗಿ ಬಂತು ಅಂಡ್ ತುಂಬಾ ಗ್ಲಾಸಿ ಫಿನಿಶ್ ಕೊಡುತ್ತೆ. ದಾಟ್ ಇಸ್ ಒನ್ ಥಿಂಗ್ ವಿಚ್ ಐ ವಾಂಟೆಡ್ ಟು ಟೆಲ್ ಅಂಡ್ ವಿಚ್ ಇಸ್ ಅ ಗುಡ್ ಥಿಂಗ್. ಯಾಕಂದ್ರೆ ಈಗ ಲಿಪ್ ಗ್ಲಾಸ್ಗಳೆಲ್ಲ ಹಚ್ತೀವಿ, ಅದಕ್ಕಿಂತ ಈ ತರ ಲಿಪ್ ಬಾಮ್ ತಂದ್ರೆ ನಿಮ್ಗೆ ಲಿಪ್ ಬಾಮ್ ಇದು ಪ್ರಾಪರ್ಟೀಸ್ ಕೂಡ ಇದ್ರಲ್ಲಿ ಇರುತ್ತೆ. ಅಂದ್ರೆ ನಮ್ಮ ಲಿಪ್ ಅನ್ನ ಹೈಡ್ರೇಟೆಡ್ ಆಗಿ ಕೂಡ ಇಡುತ್ತೆ ಅಂಡ್ ಗ್ಲಾಸಿ ಲಿಪ್ಸ್ ಕೂಡ ಕೊಡುತ್ತೆ. ಸೊ ದಟ್ ಇಸ್ ಒನ್ ಥಿಂಗ್, ತುಂಬಾ ಜ್ಯೂಸಿ ಗ್ಲಾಸಿ ಆಗಿ ಕಾಣಿಸುತ್ತೆ. ಬಟ್ ಇಟ್ ಟೇಸ್ಟ್ ರಿಯಲಿ ಬಿಟರ್ ಅಂಡ್ ಐ ಡೋಂಟ್ ರೆಕಮೆಂಡ್ ಯು ಟು ಬೈ ದಿಸ್, nor I recommend you to try this. ಸೊ ಹೊಸ ಲಿಪ್ ಬಾಮ್ ನಂಗೆ ಗೊತ್ತಿಲ್ಲ, ನೀವು ಯಾರಾದ್ರೂ ಯೂಸ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಅದು ಕೂಡ ಈ ತರ ಬಿಟರ್ ಟೇಸ್ಟ್ ಕೊಡುತ್ತಾ ಅಂತ. ಅಂಡ್ ಈ ಲಿಪ್ ಬಾಮ್ ಇದೆಯಲ್ಲ ತುಂಬಾ ಟಿಂಟೆಡ್ ಆಗಿದೆ, ಅಂದ್ರೆ ಬೇರೆ ಲಿಪ್ ಬಾಮ್ ತರ ಪ್ಲೇನ್ ಆಗಿ ಏನು ಕಲರ್ ಕೊಡೋದೇ ಇರಲ್ಲ. ಇದರಲ್ಲಿ ತುಂಬಾ ಕಲರ್ ಪೇ ಆಫ್ ಇದೆ ಅಂಡ್ ದಿಸ್ ಇಸ್ ನಥಿಂಗ್ ಲೈಕ್ ಎನಿ ಅದರ್ ಲಿಪ್ ಬಾಮ್. ದಿಸ್ ಇಸ್ ಲೈಕ್ ಲಿಪ್ ಗ್ಲಾಸ್ ಇಟ್ ಸೆಲ್ಫ್. ನಮ್ಮ ಪಿಗ್ಮೆಂಟೇಷನ್ ಅನ್ನು ಕವರ್ ಮಾಡುತ್ತೆ. ಅಂಡ್ ಈ ವೇರಿಯಂಟ್ ಬಗ್ಗೆ ಹೇಳ್ಬೇಕಿದ್ರೆ ಕೋಕೋ ಮಿಂಟ್, ಆಕ್ಚುಲಿ ಯಾವ ತರ ಗೊತ್ತಾ, ಬ್ರಿಕ್ ರೆಡ್ ಗೆ ನಾವು ಸ್ವಲ್ಪ ಬ್ರೌನ್ ಮಿಕ್ಸ್ ಮಾಡಿದ್ರೆ ಹೇಗಿರುತ್ತೆ ಆ ತರ ಕಲರ್ ಅಲ್ಲಿ ಇದೆ. ಸೊ ಇದು ಮೀಡಿಯಂ ಸ್ಕಿನ್ ಟೋನ್ ಇಂದ ಡಸ್ಕಿ ಸ್ಕಿನ್ ಟೋನ್ ವರೆಗೆ ಆಕ್ಚುಲಿ ಇದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಚೆನ್ನಾಗಿ ಕಾಣಿಸಿ ಏನಾಗಬೇಕು, ವೆನ್ ಇಟ್ ಇಸ್ ನಾಟ್ ಕಂಫರ್ಟೇಬಲ್ ಆನ್ ದ ಲಿಪ್ಸ್, ವೆನ್ ಇಟ್ ಇಸ್ ಟೇಸ್ಟಿಂಗ್ ಸೋ ಬ್ಯಾಡ್, ಬೇಡ ಖರೀದಿಸಬೇಡಿ. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.